ವಿಚಾರ ನಡೆದಾಡುವ ದೇವರು ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಗಂಗೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ. ಪೂಜ್ಯರಿಗೆ 75 ವರ್ಷಗಳ ತದನಂತರ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅವರ ಅಗಲಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಶ್ರೀಗಳವರು ಶ್ರೀಮಠದ ಭಕ್ತರನ್ನು ಶ್ರೀಮಠ ಅವ್ರು ಕೊಟ್ಟಂಥ ಅಪಾರವಾದ ಕೊಡುಗೆಯನ್ನು ಮುಂದಿನ ದಿನಗಳಿಗೂ ಕೂಡ ಪರಿಚಯಿಸ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ಇವತ್ತಿನ ಶ್ರೀಗಳವರು ಮಾಡ್ತಾಯಿದ್ದಾರೆ. ನಾನು ಅವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ಎಲ್ಲಿವರೆಗೆ ಪ್ರಪಂಚ ಇರ್ತದೋ ಅಲ್ಲಿವರೆಗೂ ತಾವು ಇಂಥ ಬಡವರನ್ನು, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನು, ಅನ್ನದಾಸೋಹವನ್ನು ಕೊಡೋದ್ರ ಮುಖೇನ ವಿಶ್ವದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪವಾಡ ಪುರುಷರು. ತಮ್ಮ ದೂರದೃಷ್ಟಿಯ ಚಿಂತನೆ, ತಾವು ಕೊಟ್ಟಂಥ ಕಾರ್ಯಕ್ರಮ ಕೈಂಕರ್ಯ ಮುಂದೆಯೂ ಕೂಡ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ಹಲವು ಭಕ್ತರು ಒಂದು ನಾವೆಲ್ಲರೂ ಕೂಡ ಬಯಸ್ತೀವಿ. ಅನೇಕರು ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಒಂದು ಭಾರತ ಸರ್ಕಾರ ಶ್ರೀಗಳವರಿಗೆ, ಶ್ರೀಮಠಕ್ಕೆ ವಿಶೇಷವಾದ ಆಸಕ್ತಿಯನ್ನು, ಕಾಳಜಿಯನ್ನು, ಅಭಿರುಚಿಯನ್ನು ಮತ್ತು ಭಕ್ತಿಯನ್ನು ಉಳ್ಳಿರ್ತಕ್ಕಂಥದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಶ್ರೀಮಠಕ್ಕೆ ಶ್ರೀಗಳಿದ್ದಾಗೇ 2-3 ಬಾರಿ ಬಂದು ಶ್ರೀಗಳವರ ಆಶೀರ್ವಾದವನ್ನು ಪಡೆದಿದ್ದಾರೆ. ವಿಶೇಷವಾದ ಅನೇಕ ಸಂದರ್ಭದಲ್ಲಿ ಬಂದಿದ್ದಾರೆ. ತದನಂತರ ಗದ್ದಿಗೆಗೂ ಕೂಡ ಬಂದು ದರ್ಶನವನ್ನು ಪಡೆದಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ಇವತ್ತು ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಪ್ರಾಯಶಃ ಯಾವುದಾದ್ರೂ ಒಂದು ಮಠಕ್ಕೆ ಒಬ್ಬರೆಲ್ಲ ಒಬ್ಬರು ಬರ್ತಾ ಇದ್ದಾರೆ ಅಂದರೆ ಅದು ಸಿದ್ಧಗಂಗಾ ಮಠ. ಶ್ರೀಮಠದಲ್ಲಿ ಪೂಜ್ಯರು ಇವತ್ತು ಕೂಡ ಇದ್ದಾರೆ. ನಮ್ಮೆಲ್ಲರ ಜೊತೆಯಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಅನ್ನುವ ನಂಬಿಕೆಯ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವೇನಾದರೂ ಬೇಡಿಕೆ ಇಡ್ತೀರಾ ಅಂತ? ಇವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಮಠಮಾನ್ಯಗಳು, ಹೊರಗುರುಚರ ಮೂರ್ತಿಗಳು, ತಪಸ್ವಿಗಳು, ಪವಾಡ ಪುರುಷರು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋದ್ರೊಳಗೆ ಸಿದ್ಧಗಂಗಾ ಮಠವೂ ಕೂಡ ಒಂದು. ಅದ್ರ ಬಗ್ಗೆ ನಾನು ಇವತ್ತೆಲ್ಲ ಮೊದಲಿಂದನೂ ಕೂಡ ವಿನಂತಿ ಮಾಡ್ತಾ ಬಂದಿದ್ದೀವಿ. ಭಗವಂತ ಯಾವಾಗ ಅದಕ್ಕೆ ಅವಕಾಶವನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಾರತ ರತ್ನ ಅನ್ನೋಕ್ಕೆ ಗುರುಗಳಿಗೆ ಕೊಟ್ಟದಾಗ ಅದಕ್ಕೆ ತುಂಬ ಶಕ್ತಿ ಬರ್ತದೆ. ಆದ್ದರಿಂದ ಮಠಕ್ಕಾಗಲಿ ಶ್ರೀಗಳಿಗಾಗಲಿ ಅಂತಲ್ಲ, ಭಾರತ ರತ್ನ ಒಂದಾದರೆ ದೇಶದ ರತ್ನ, ವಿಶ್ವದ ರತ್ನ ಇವತ್ತು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳಾಗಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಬೇಡ. ವಿಚಾರ ನಡೆದಾಡುವ ದೇವರು ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಗಂಗೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ. ಪೂಜ್ಯರಿಗೆ 75 ವರ್ಷಗಳ ತದನಂತರ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅವರ ಅಗಲಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಶ್ರೀಗಳವರು ಶ್ರೀಮಠದ ಭಕ್ತರನ್ನು ಶ್ರೀಮಠ ಅವ್ರು ಕೊಟ್ಟಂಥ ಅಪಾರವಾದ ಕೊಡುಗೆಯನ್ನು ಮುಂದಿನ ದಿನಗಳಿಗೂ ಕೂಡ ಪರಿಚಯಿಸ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ಇವತ್ತಿನ ಶ್ರೀಗಳವರು ಮಾಡ್ತಾಯಿದ್ದಾರೆ. ನಾನು ಅವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ಎಲ್ಲಿವರೆಗೆ ಪ್ರಪಂಚ ಇರ್ತದೋ ಅಲ್ಲಿವರೆಗೂ ತಾವು ಇಂಥ ಬಡವರನ್ನು, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನು, ಅನ್ನದಾಸೋಹವನ್ನು ಕೊಡೋದ್ರ ಮುಖೇನ ವಿಶ್ವದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪವಾಡ ಪುರುಷರು. ತಮ್ಮ ದೂರದೃಷ್ಟಿಯ ಚಿಂತನೆ, ತಾವು ಕೊಟ್ಟಂಥ ಕಾರ್ಯಕ್ರಮ ಕೈಂಕರ್ಯ ಮುಂದೆಯೂ ಕೂಡ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ಹಲವು ಭಕ್ತರು ಒಂದು ನಾವೆಲ್ಲರೂ ಕೂಡ ಬಯಸ್ತೀವಿ. ಅನೇಕರು ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಒಂದು ಭಾರತ ಸರ್ಕಾರ ಶ್ರೀಗಳವರಿಗೆ, ಶ್ರೀಮಠಕ್ಕೆ ವಿಶೇಷವಾದ ಆಸಕ್ತಿಯನ್ನು, ಕಾಳಜಿಯನ್ನು, ಅಭಿರುಚಿಯನ್ನು ಮತ್ತು ಭಕ್ತಿಯನ್ನು ಉಳ್ಳಿರ್ತಕ್ಕಂಥದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಶ್ರೀಮಠಕ್ಕೆ ಶ್ರೀಗಳಿದ್ದಾಗೇ 2-3 ಬಾರಿ ಬಂದು ಶ್ರೀಗಳವರ ಆಶೀರ್ವಾದವನ್ನು ಪಡೆದಿದ್ದಾರೆ. ವಿಶೇಷವಾದ ಅನೇಕ ಸಂದರ್ಭದಲ್ಲಿ ಬಂದಿದ್ದಾರೆ. ತದನಂತರ ಗದ್ದಿಗೆಗೂ ಕೂಡ ಬಂದು ದರ್ಶನವನ್ನು ಪಡೆದಿದ್ದಾರೆ.
ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ಇವತ್ತು ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಪ್ರಾಯಶಃ ಯಾವುದಾದ್ರು ಒಂದು ಮಠಕ್ಕೆ ಒಬ್ಬರೆಲ್ಲ ಒಬ್ಬರು ಬರ್ತಾ ಇದ್ದಾರೆ ಅಂದರೆ ಅದು ಸಿದ್ಧಗಂಗಾ ಮಠ. ಶ್ರೀಮಠದಲ್ಲಿ ಪೂಜ್ಯರು ಇವತ್ತು ಕೂಡ ಇದ್ದಾರೆ. ನಮ್ಮೆಲ್ಲರ ಜೊತೆಯಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಅನ್ನುವ ನಂಬಿಕೆ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಭಾರತ ರತ್ನ ಕೊಡ್ಲಿಕ್ಕೆ ನೀವೇನಾದ್ರೂ ಬೇಡಿಕೆ ಇಡ್ತೀರಾ ಅಂತ? ಇವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಮಠಮಾನ್ಯಗಳು, ವರಗುರುಚರ ಮೂರ್ತಿಗಳು, ತಪಸ್ವಿಗಳು, ಪವಾಡ ಪುರುಷರು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋದ್ರೊಳಗೆ ಸಿದ್ಧಗಂಗಾ ಮಠವೂ ಕೂಡ ಒಂದು. ಅದ್ರ ಬಗ್ಗೆ ನಾನು ಇವತ್ತೆಲ್ಲ ಮೊದಲಿಂದನೂ ಕೂಡ ವಿನಂತಿ ಮಾಡ್ತಾ ಬಂದಿದ್ದೀವಿ. ಭಗವಂತ ಯಾವಾಗ ಅದಕ್ಕೆ ಅವಕಾಶವನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಾರತ ರತ್ನ ಅನ್ನೋಕ್ಕೆ ಗುರುಗಳಿಗೆ ಕೊಟ್ಟದಾಗ ಅದಕ್ಕೆ ತುಂಬ ಶಕ್ತಿ ಬರ್ತದೆ. ಆದ್ದರಿಂದ ಮಠಕ್ಕಾಗಲಿ ಶ್ರೀಗಳಿಗಾಗಲಿ ಅದಲ್ಲ, ಭಾರತ ರತ್ನ ಒಂದಾದರೆ ದೇಶದ ರತ್ನ, ವಿಶ್ವದ ರತ್ನ ಇವತ್ತು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳಾಗಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಬೇಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.